Hello everyone, welcome to our SFMC training on January 9th evening batch. Okay, na? Chetan is sharing his screen. So, Chetan, Yes, sir. ಆ, ಇಲ್ಲಿ ಸರ್ಚ್ ಅಲ್ಲಿ ಕ್ಯಾನ್ ಸ್ಪ್ಯಾಮ್ ಅಂತ ಹೊಡಿರಿ. ಮಾರ್ಕೆಟಿಂಗ್ ಅಂಡ್ ಕನ್ಸ್ಯೂಮರ್ ಪ್ರೈವಸಿ ಸರ್ ಅದೊಂದು ಓಪನ್ ಮಾಡಿ, ಸಪ್ರೇಟ್ ಆಗಿ ಓಪನ್ ಮಾಡಿ, ರೈಟ್ ಕ್ಲಿಕ್ ಮಾಡ್ಬಿಟ್ಟು. ಕ್ಯಾನ್ ಸ್ಪ್ಯಾಮ್ ಏನು ಬರಲೇ ಇಲ್ವಾ? ನೀವು ಕೆಳಗಡೆ ಬನ್ನಿ, ಹಂಗಿನ ಕೆಳಗಡೆ ಬನ್ನಿ, ಬನ್ನಿ ಬನ್ನಿ, ಡೌನ್ ಡೌನ್. ಇಮೇಲ್ ಮಾರ್ಕೆಟಿಂಗ್ ಅಕೌಂಟ್ ಎಂಗೇಜ್ಮೆಂಟ್ ಮೇಲೋಗಿ, ಇನ್ನು ಮೇಲೋಗಿ. ಇಮೇಲ್ ಡೆಲಿವರಿ ಎಸೆನ್ಷಿಯಲ್ಸ್ ಇದನ್ನು ಓಪನ್ ಮಾಡಿ ಒಂದು ನಿಮಿಷ, ಸಪ್ರೇಟ್ ಆಗಿ ಓಪನ್ ಮಾಡಿ, ರೈಟ್ ಕ್ಲಿಕ್. ಚೇತನ್ ಸೆಂಟರ್ ಕ್ಲಿಕ್ ಮಾಡಿ ಚೇತನ್, ನಂಗೆಲ್ಲ ಬೇರೆ ಟ್ಯಾಬ್ ಅಲ್ಲಿ ಬೇಕು. ಮೌಸ್ ಅಲ್ಲಿ ಸೆಂಟರ್ ಕ್ಲಿಕ್ ಕೊಡಿರಿ. ಇಮೇಲ್ ಡೆಲಿವರಿ ಮೇಲೆ ಸೆಂಟರ್ ಕ್ಲಿಕ್ ಕೊಡಿರಿ. ಮೌಸ್ ಮೌಸ್ ಅಲ್ಲಿ ಬರೋ ಸೆಂಟರ್ ಕ್ಲಿಕ್ ಕೊಡಿರಿ, ಆಯ್ತಾ? ಗುಡ್ ಸರ್. ಕ್ಯಾನ್ ಸ್ಪ್ಯಾಮ್ ಫುಲ್ ಸರ್ಚ್ ಹೊಡಿರಿ, ಎಲ್ಲ ಕ್ಯಾಪ್ಚರ್ ಹೊಡಿರಿ, ಸ್ಪೇಸ್ ಕೊಡಿ. ಎರಡು ಬನ್ನಿ ನೋಡಿ. help.salesforce.com ಹೊಡಿದಿ ಸರ್, ಅಲ್ಲಿರ್ಬೇಕು. ಅಥವಾ ಗೂಗಲ್ ಸರ್ಚ್ ಅಲ್ಲಿ ಇನ್ನೊಂದು ಟ್ಯಾಬ್ ಅಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಕ್ಯಾನ್ ಸ್ಪ್ಯಾಮ್ ಟೈಲ್ ಹೆಡ್ ಅಂತ ಹೊಡಿದಿ, ಬರುತ್ತೆ. ಟೈಲ್ ಹೆಡ್ ಲೀಗಲ್ ಕಂಪ್ಲೈನ್ಸ್ ಗೈಡೆನ್ಸ್ ಓಪನ್ ಮಾಡಿ, ಇದನ್ನು ಓಪನ್ ಮಾಡಿ. ಕೆಳಗಡೆ ಕ್ಯಾನ್ ಸ್ಪ್ಯಾಮ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ ನೋಡಿ ಗೂಗಲ್ ಅಲ್ಲಿ, ಇದು ವೆರಿ ಇಂಪಾರ್ಟೆಂಟ್. ಅಲ್ಲೂ ಸೆಂಟರ್ ಕ್ಲಿಕ್ ಹೊಡೆದ್ರು ವರ್ಕ್ ಆಗುತ್ತೆ. ಯಾವಾಗಲೂ ಕ್ಲಿಕ್ಸ್ ಕಮ್ಮಿ ಇರಬೇಕು, ಕೆಲಸ ಜಾಸ್ತಿ ಆಗಬೇಕು. ನಿಮ್ ಟೂಲ್ ಯೂಸ್ ಮಾಡೋದು. ಓಕೆ, ಈಗ ಇದನ್ನ ಡಿಸ್ಕಸ್ ಮಾಡ್ಬೇಕು ನಾವು. ಲೆಫ್ಟ್ ಅಲ್ಲಿ ಇನ್ನೊಂದು ಟ್ಯಾಬ್ ಇದೆಯಲ್ಲ, help.salesforce.com, ಅದು ಕೊಡಿ, ಪಕ್ಕ ಟ್ಯಾಬ್. ಕ್ಲಿಕ್ ಮಾಡಿದ್ರಿ. ಬನ್ನಿ ಬನ್ನಿ, ಕೆಳಗಡೆ ಬನ್ನಿ. ಸರ್, ಈ ಪಾಯಿಂಟ್ಸ್ ನೀವು ಓದಿ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಾರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ಇಲ್ಲೂ ಇದೆ, ಪಾಯಿಂಟ್ಸ್ ಹಾಕೊಡಿ. ಪಕ್ಕದಲ್ಲಿ ಟೈಲೆಟ್ ಅಲ್ಲೂ ಇದೆ. ಒಂದು ಕೆಲಸ ಮಾಡಿ, ಈ ಎರಡೂ ಲಿಂಕ್ ನ ಕಾಪಿ ಮಾಡಿ ಚಾಟ್ ವಿಂಡೋಲ್ ಶೇರ್ ಮಾಡಿ. ಸುತ್ತ ನಾವೀಗ ಫಸ್ಟ್ ಇಲ್ಲಿ ಓದ್ಬಿಡಿ. ಸರಿ, ಒಂದು 5 ನಿಮಿಷ ಬರ್ತೀನಿ ವಾಪಸ್. ಇಲ್ಲಿ ಓದ್ಕೊಳ್ಳಿ, ಒಂದು 5 ನಿಮಿಷ ಬರ್ತೀನಿ. ರೆಕಾರ್ಡಿಂಗ್ ಪಾಸ್ ಮಾಡಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಚೇತನ್ಗೆ ಲಿಂಕ್ ಓದಿದ್ರೆ ಕೊಟ್ಟಿದ್ದೀನಿ. ಫಸ್ಟ್ ನಾನು ಟೈಲೆಟ್ ಓಪನ್ ಮಾಡ್ಕೊತೀನಿ. ಆ್ಯಂಡ್ ದೆನ್ ಐಲ್ ಬಿ ಓಪನಿಂಗ್ ದಿ ಹೆಲ್ಪ್ ಡಾಕ್ಯುಮೆಂಟ್. ಈಗ ಏನಿದು ಪ್ರೋಸೆಸ್ ಅಥವಾ ಏನು ತಿಳ್ಕೊಬೇಕು ನೀವು ಇದರಲ್ಲಿ? ಲೆಟ್ ಅಸ್ ಸಿ ಆನ್ ದಟ್. ಲೆಟ್ ಮಿ ಶೇರ್ ದಿ ಸ್ಕ್ರೀನ್. 6 ಪಾಯಿಂಟ್ ಇದೆ, 6 ಪಾಯಿಂಟ್ ಓದೋಣ. ಏನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಸ್ವಲ್ಪ ಯಾರು ಅಟೆಂಡ್ ಮಾಡಿಲ್ವೋ ಇವತ್ತು ತೊಂದರೆ ಇಲ್ಲ, ರೆಕಾರ್ಡ್ ಆಗ್ತಾ ಇದೆ, ಅಪ್ಲೋಡ್ ಆಗುತ್ತೆ. ನಾನು ಟೂಲ್ ಏನು ಶೇರ್ ಮಾಡ್ತಲ್ಲ, ಬೇಸಿಕಲಿ ಐ ಆಮ್ ಟ್ರೈಂಗ್ ಟು
ಹೆಲ್ಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಇವೆಲ್ಲ ನಿಮಗೆ ಇಂಟರ್ವ್ಯೂಲ್ ಬರೋ ಕ್ವಶನ್ಸು, ಎಕ್ಸಾಮಲ್ಲಿ ಬರೋ ಕ್ವಶನ್ಸು. ಆಯಿತಾ? ಕ್ಯಾನ್ ಸ್ಪ್ಯಾಮ್ ಯಾವಾಗಲೂ ಏನಾದ್ರು ಒಂದು ಫುಲ್ ಫಾರ್ಮ್ ಈ ಥರ ಅಪ್ಪರ್ ಕೇಸಲ್ಲಿ ನೋಡಿದ್ರೆ ಅದನ್ನು ವಿಕಿಪೀಡಿಯಾದಲ್ಲಿ ನೋಡ್ಕೊಳ್ಳಿ ಅಥವಾ google.com ಸರ್ಚ್ ಮಾಡಿ ನೋಡ್ಕೊಳ್ಳಿ. ಕ್ಯಾನ್ ಸ್ಪ್ಯಾಮ್ ಏನು ಹೇಳುತ್ತೆ ಆದಷ್ಟು ಗೂಗಲಲ್ಲೂ ರಿಪೋರ್ಟ್ ಸ್ಪ್ಯಾಮ್ ಇನ್ ಜಿಮೇಲ್ ಕಂಪ್ಯೂಟರು ಸ್ಪ್ಯಾಮು ವಿಕಿಪೀಡಿಯಲ್ಲಿ ಏನಾದ್ರು ಹೇಳ್ತಾ ಇದ್ದಾನ. ಕಾನ್ ಸ್ಪ್ಯಾಮ್ ಆ್ಯಕ್ಟ್ ಆಫ್ 2003 ಇದು. ಕ್ಯಾನ್ ಸ್ಪ್ಯಾಮ್ ಬಗ್ಗೆ ಫುಲ್ ಫಾರ್ಮ್ ಕಂಟ್ರೋಲಿಂಗ್ ದಿ ಅಸಾಲ್ಟ್ ಆಫ್ ನಾನ್ ಸಾಲಿಸಿಟೆಡ್ pornography and marketing act of 2003. that is CAN spam. CAN SPAM CAN spam ಅಲ್ವಾ? SPAM ಫುಲ್ ಫಾರ್ಮ್ ಇದೆಯಾ? ಇರ್ಬೇಕಲ್ಲ. ಓಕೆ, ಸ್ವಲ್ಪ ತಿಳ್ಕೊಳ್ಳಿ ಯಾವಾಗ ಬಂದಿದ್ದು, ಅನ್ ಆಕ್ಟ್ ಆನ್ ದಿಸ್ ಒನ್ ಎನಾಕ್ಟೆಡ್, ಪಬ್ಲಿಕ್ ಲಾ ಯಾವಾಗ ಬಂತು, ಅವೆಲ್ಲ ಏನೋ ಕೊಟ್ಟಿರ್ತಾರೆ. ಆದರೆ ಒಂದ್ಸತಿ ಓದಿ. ಕ್ಯಾನ್ ಸ್ಪ್ಯಾಮ್ ಯಾವಾಗ ಬರಿಬೇಕಾದ್ರೂ ಹೈಫನ್ ಬರೆದು ಈ ಥರನೇ ಬರಿಬೇಕು. ಗುಡ್. ಓಕೆನಾ? ಡಿಸೆಂಬರ್ 16, 2004 ಅಂತ ಹೇಳ್ತಾ ಇದ್ದಾರೆ. ಪ್ರೈಮರಿ ಪರ್ಪಸ್ ಆನ್ ದಿಸ್. ಇದು ಯಾರು ಕೇಳಲ್ಲ. ನೀವು ಇದನ್ನ ಹೇಳಿದ ತಕ್ಷಣ ಪರವಾಗಿಲ್ಲ ಕಣಪ್ಪ, ಎಲ್ಲಾನು ಕೂತ್ಕೊಂಡು ಓದಿದ್ದಾರೆ ಇವರು ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ವಿಕಿಪೀಡಿಯಾ ಕ್ಯಾನ್ ಸ್ಪ್ಯಾಮ್ ಆಕ್ಟ್ ರಿಕ್ವೈರ್ಮೆಂಟ್ಸ್ ದಟ್ ಕಮರ್ಷಿಯಲ್ ಇಮೇಲ್ಸ್ whose primary purpose is to deliver commercial content meet these criteria. ಆರ್ ಪಾಯಿಂಟ್ ಹೇಳ್ತಾ ಇದ್ದಾನೆ. ಏನಿದು? ಓಕೆ, ಒಂದೊಂದೇ ಆಗ್ತದ. accurately identify the sender in the header information. ಈ ಪಾಯಿಂಟ್ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಇದೆ. ನೀವು ಕಳಿಸೋ ಇಮೇಲ್ ಅಲ್ಲಿ ಫ್ರಮ್ ನೇಮ್ ಅರ್ಥ ಆಗಲಿ ಅಂತ, ಯಾರು ಕಳಿಸಿದ್ರು ಅಂತ ಕ್ಲೀನಾಗಿ ಗೊತ್ತಾಗಬೇಕು ಅಂತ. ಸೆಕೆಂಡ್ ಪಾಯಿಂಟ್, ಇದರಲ್ಲಿ ಏನು ಅಂತ ರಾಕೆಟ್ ಸೈನ್ಸ್ ಇಲ್ಲ. ಯೂಸ್ ಅ ಸಬ್ಜೆಕ್ಟ್ ಲೈನ್ ದಟ್ ಆಕ್ಯುರೇಟ್ಲಿ ರೆಪ್ರೆಸೆಂಟ್ಸ್ ದಿ ಇಮೇಲ್ ಕಂಟೆಂಟ್. ಇದರಲ್ಲಿ ಏನು ಹೇಳ್ತಾರೆ, ಸಬ್ಜೆಕ್ಟ್ ಲೈನಲ್ಲಿ ಏನಿದೆಯೋ ಅದನ್ನೇ ಹೇಳಿ ಅಂತ. ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಏಕ್ತಾ ಟೈಗರ್ ಅಂತ ಒಂದು ಫಿಲಮ್ ಬಂತು, ಆಯ್ತಾ? ಯಾರಿಗೂ ನಾನು ಹೇಳ್ತಾ ಇಲ್ಲ, ಯಾರಿಗೂ ನಾನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಇಲ್ಲಿ ಸುಮ್ಮನೆ ಹೇಳಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ. ಏಕ್ತಾ ಟೈಗರ್ ಅಂತ ಬಂತು. ಅದರಲ್ಲಿ ಏನು ಟೈಗರ್ ಇತ್ತ? ಅದು ಜಾಗ್ರಫಿ ಚಾನಲ್ ಅದು ಅಲ್ಲ. ಮೊನ್ನೆ ಬಗೀರಾ ಅಂತ ಬಂತು. ಏನು ಬಗೀರಾ ಇತ್ತ ಅಲ್ಲಿ? ಸೊ ಸುಮ್ಮನೆ ಒಂದು ಟೈಟ್ಲ್ ಕೊಡ್ತಾರೆ, ಜಾಗ್ವಾರ್ ಅಂತ ಬಂದು ಏನೇನೋ ಬರುತ್ತೆ. ಸೊ ಟೈಟಲ್ ಅಲ್ಲಿ ಇರೋದಕ್ಕೂ ನಾವು ಕಂಟೆಂಟ್ ಅಲ್ಲಿ ತೋರಿಸೋದಕ್ಕೂ ರಿಲೆವೆಂಟ್ ಆಗಿರ್ಲಿ ಅಂತ. ಎಕ್ಸಾಂಪಲ್, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಬಂಗಾರದ ಮನುಷ್ಯ ಅಂತ ಬಂತು, ಬಂಗಾರದ ಪಂಜರ ಅಂತ ಬಂತು. ಬಂಗಾರದ ಮನುಷ್ಯ ನಾನು ಸುಮ್ಮನೆ ಎಕ್ಸಾಂಪಲ್ ತಗೋತಾ ಇರೋದು. ಅದರಲ್ಲಿ ಕೆಲವೊಂದು ರಿಲೆವೆಂಟ್ ಆಗಿ ಓಕೆ ಏನಕ್ಕೆ ಕರಿತೀವಿ ಅಂತ ಇರುತ್ತೆ. ಇದು ಇರ್ರಿಲೆವೆಂಟ್ ಅನ್ನೋರು ಇರ್ತಾರೆ. ದಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ನೀವು ಸಬ್ಜೆಕ್ಟ್ ಲೈನಲ್ಲಿ ಹೇಳ್ತಾ ಇರೋದು ಮತ್ತೆ ಬಾಡಿ ಒಳಗಡೆ ಕಳಿಸೋದು ರಿಲೆವೆಂಟ್ ಆಗಿರಬೇಕು ಕಂಟೆಂಟ್ ಅಂತ ಅರ್ಥ. ಸೊ ನಾನು ಫಿಲಮ್ಸ್ಗೆ ಬೈಬೇಕು ಅಂತ ಹೇಳ್ತಲ್ಲ, ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಿಲಮ್ ಹೆಸರು ಬಂದ ತಕ್ಷಣ ಅದೇ ಹೆಸರಲ್ಲಿ ಎಲ್ಲ ಇರುತ್ತೆ ಅಂತಲ್ಲ, ಬಟ್ ಕೆಲವೊಂದ್ಸತಿ ಇರಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿಂದ ಶುರು ಆಗುತ್ತೆ. ಏನದು? ಥರ್ಡ್ ಪಾಯಿಂಟ್, ಐಡೆಂಟಿಫೈ ದಿ ಮೆಸೇಜ್ ಆಸ್ ಅನ್ ಅಡ್ವರ್ಟೈಸ್ಮೆಂಟ್ ಅನ್ಲೆಸ್ ಯು ಹ್ಯಾವ್ ಎಕ್ಸ್ಪ್ರೆಸ್ ಕನ್ಸೆಂಟ್ ಫ್ರಮ್ ದಿ ಸಬ್ಸ್ಕ್ರೈಬರ್. ನೀವು ಕಳಿಸೋ ಕಂಟೆಂಟು ಅಡ್ವರ್ಟೈಸ್ಮೆಂಟ್ ಅಂತ ಅರ್ಥ ಆಗಬೇಕು ಅವ್ರಿಗೆ. ಐಡೆಂಟಿಫೈ ದಿ ಮೆಸೇಜ್ ಆಸ್ ಅನ್ ಅಡ್ವರ್ಟೈಸ್ಮೆಂಟ್ ಅನ್ಲೆಸ್ ಯು ಹ್ಯಾವ್ ಅನ್ ಎಕ್ಸ್ಪ್ರೆಸ್ ಕನ್ಸೆಂಟ್ ಫ್ರಮ್ ದಿ ಸಬ್ಸ್ಕ್ರೈಬರ್. ನೀವು ಕಳಿಸೋ ಕಂಟೆಂಟ್ ಅವರು ಒಪ್ಕೊಂಡಿರ್ಬೇಕು. ನೀವು ಇಮೇಲ್ ಕಳಿಸಿ ನಾವು ರಿಸೀವ್ ಮಾಡ್ತೀವಿ, ನಮ್ಗೆ ಅಡ್ವರ್ಟೈಸಿಂಗ್ ಕಂಟೆಂಟ್ ಬೇಕು ಅಂತ, ಆಯ್ತಾ? ಇನ್ಕ್ಲೂಡ್ ಯುವರ್ ಫಿಸಿಕಲ್ ಮೇಲಿಂಗ್ ಅಡ್ರೆಸ್, ವೆರಿ ಇಂಪಾರ್ಟೆಂಟ್. ಇದನ್ನೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಅಂದ್ರೆ ನಿಮ್ಮ ಹೆಡ್ ಕ್ವಾರ್ಟರ್ಸಿನ ಆಫೀಸ್ ಅಡ್ರೆಸ್ ಇರಬೇಕು. ಇದು ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಪ್ರಕಾರ ಇಮೇಲ್ ಅಲ್ಲಿ ಇರಬೇಕು, ಕಾಣಿಸ್ಬೇಕು, ಓದಂಗೆ ಇರಬೇಕು. ಅದು ಪ್ರೊವೈಡ್ ಅ ಮೆಕ್ಯಾನಿಸಮ್ ಟು ಆಪ್ಟ್ ಔಟ್. ಇದು ಇನ್ನ ಇಂಪಾರ್ಟೆಂಟ್. ಏನದು? ಸೊ ನೀವು ಇಮೇಲ್ ಕಳಿಸಿದ್ರೆ ಮಾರ್ಕೆಟಿಂಗ್ ಕಂಟೆಂಟ್ ಇದ್ರೆ ಅವ್ರಿಗೆ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ ಆಪ್ಷನ್ ಕೊಡಬೇಕು. ಪ್ಲಸ್ ಯು ಕಾಂಟ್ ರಿಕ್ವೈರ್ ಅ ಸಬ್ಸ್ಕ್ರೈಬರ್ ಟು ಲಾಗ್ ಇನ್ ಆರ್ ವಿಸಿಟ್ ಮೋರ್ ದ್ಯಾನ್ ಒನ್ ಸಿಂಗಲ್ ಪೇಜ್. ಅಂದರೆ ಒಂದ್ಸತಿ ಕ್ಲಿಕ್ ಕೊಡಿದ ತಕ್ಷಣ ಅನ್ಸಬ್ಸ್ಕ್ರೈಬ್ ಆಗಿಬಿಡ್ಬೇಕು. ಕ್ಲಿಕ್ ಆದ ತಕ್ಷಣ ಯಾಕೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ, ಲಾಗಿನ್ ಆಗಿ ಯಾಕೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ, ಕ್ವಶನ್ಸ್ ಹೇಳ್ತೀವಿ ಅದಕ್ಕೆ ಆನ್ಸರ್ ಮಾಡ್ಬಿಡಿ, ಆಮೇಲೆ ಅನ್ಸಬ್ಸ್ಕ್ರೈಬ್ ಆಗಿ. ನೋ ಕ್ವಶನ್ಸ್ ಆಸ್ಕ್. ಒನ್ ಕ್ಲಿಕ್ ಅಲ್ಲಿ ಅನ್ಸಬ್ಸ್ಕ್ರೈಬ್ ಆಗಬೇಕು. ಒನ್ ಕ್ಲಿಕ್ ಅನ್ಸಬ್ಸ್ಕ್ರೈಬ್ ಅಂತ ಒಂದು ಕಾನ್ಸೆಪ್ಟ್ ಇದೆ.
ಅದನ್ನ ಟೂಲಲ್ಲಿ ಇದನ್ನ ಯಾವುದು ನಾವು ಟೂಲ್ ಹೇಳ್ತಾ ಇಲ್ಲ, ನಾನು ರೂಲ್ಸ್ ಹೇಳ್ತಾ ಇರೋದು. ಇದನ್ನ ಟೂಲಲ್ಲಿ ಹೆಂಗ್ ಮಾಡಬೇಕು ಅಂತ ಕಲಿಬೇಕು ನಾವು. ನೆಕ್ಸ್ಟ್ ಲಾಸ್ಟ್ ಒನ್ನು ಆನರ್ ದಿ ಆಪ್ಟೌಟ್ಸ್. ಅವ್ರೇನಾದ್ರು ಇಲ್ಲಪ್ಪ ನಾನು ಅನ್ಸಬ್ಸ್ಕ್ರೈಬ್ ಆಯ್ತೀನಿ ಅಂತ ಕೇಳಿದ್ರೆ, ಓಕೆನಾ, ಅನ್ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು. ಆ್ಯಂಡ್ ಯು ಮಸ್ಟ್ ಪ್ರೋಸೆಸ್ ದಿ ಅನ್ಸಬ್ಸ್ಕ್ರೈಬ್ ವಿತ್ ಇನ್ 10 days. ಅಂದ್ರೆ ಇವತ್ತು ಅನ್ಸಬ್ಸ್ಕ್ರೈಬ್ ರಿಕ್ವೆಸ್ಟ್ ಬಂದ್ರೆ 10 ದಿನದೊಳಗೆ ಅನ್ಸಬ್ಸ್ಕ್ರೈಬ್ ಆಗಿರ್ಬೇಕು. 11ನೇ ದಿನದಿಂದ ಅವ್ರಿಗೆ ಇಮೇಲ್ ಹೋಗ್ಬಾರ್ದು, ಆಯ್ತಾ. ನೆಕ್ಸ್ಟ್ ಇದು 30 days ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದೇನು ಹೇಳ್ತಾ ಇದೆ ಅಂದ್ರೆ, ನೀವು ಇಮೇಲ್ ಕಳಿಸ್ತೀರಾ, ಓಕೆನಾ, ನೀವು ಇಮೇಲ್ ಕಳಿಸ್ತೀರಾ, ಆ ಇಮೇಲ್ ಅಲ್ಲಿ ಅನ್ಸಬ್ಸ್ಕ್ರೈಬ್ ಲಿಂಕ್ ಇರುತ್ತೆ, ಬಟ್ ಅದು 30 days ಫಂಕ್ಷನಲ್ ಆಗಿರ್ಬೇಕು. ಸೊ ಜನವರಿ 1ಕ್ಕೆ ಇಮೇಲ್ ಕಳಿಸಿದ್ರೆ ಅನ್ಸಬ್ಸ್ಕ್ರೈಬ್ ಲಿಂಕ್ ವರ್ಕ್ ಆಗಂಗಿರ್ಬೇಕು. ಎಲ್ಲಿಗೆ? 30 days ವರೆಗೂ. ಆಮೇಲೆ ವರ್ಕ್ ಆಗಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಅನ್ಸಬ್ಸ್ಕ್ರೈಬ್ ಲಿಂಕ್ 30 ದಿನದವರೆಗೂ ವರ್ಕ್ ಆಗಬೇಕು. 31ನೇ ದಿನ ವರ್ಕ್ ಆಗಲಿಲ್ಲ ಅಂದ್ರೆ, ಸೊ ಇದು ಯಾವುದೂ ನೀವು ಫಾಲೋ ಮಾಡಲಿಲ್ಲ ಅಂದ್ರೆ US ಅಲ್ಲಿ ಕೇಸ್ ಹಾಕ್ತಾರೆ, ನೀವು ಅವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ. ಜನವರಿ 1ಕ್ಕೆ ಇಮೇಲ್ ಬಂದಿದೆ, ಅನ್ಸಬ್ಸ್ಕ್ರೈಬ್ ಆಗಕ್ಕೆ ಲಿಂಕ್ ಇದೆ, ನಾನು ಕ್ಲಿಕ್ ಮಾಡ್ತೀನಿ, ವರ್ಕ್ ಆಗಲ್ಲ, ಹಂಗೆ ಆಗಬಾರ್ದು. ಹಂಗೆ ಮಾಡಿದ್ರೆ ಅಕಾರ್ಡಿಂಗ್ ಟು US ಆಕ್ಟ್ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ, ಅವ್ರು ಕೇಳಿದ್ರೆ ದುಡ್ಡು ಕೊಡಬೇಕಾಗುತ್ತೆ. ಇದು ಅರ್ಥ ಆಯ್ತಾ? ಎಸ್ಪೆಷಲಿ ಇದು ಮತ್ತೆ ಇದು ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಇಂಟರ್ವ್ಯೂಸ್ ಅಲ್ಲಿ ಇದನ್ನ ಕೇಳಿದ್ರೆ ನಿಮ್ಗೆ ಹೇಳೋ ರೀತಿ ಇರಬೇಕು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಅರ್ಥ ಆಗಿದೆ ಓಕೆ, ಅರ್ಥ ಆಗಿಲ್ಲ ಅಂತ ಕೇಳಿ ಹೇಳ್ತೀನಿ. ನಾನೀಗ ಟೂಲ್ ಹೇಳಿಲ್ಲ, ರೂಲ್ಸ್ ಹೇಳ್ಕೊಟ್ಟಿದ್ದೆ. ಎಷ್ಟು ಚೇತನ ಏನಾದ್ರು ಡೌಟ್ ಇದೆ, ಕ್ವಶನ್ ಇದೆ? ಸರ್ ಇದು US ಆಕ್ಟ್ ಅಂದ್ರೆ US ಗೆ ಮಾತ್ರ ಇಂಪ್ಲಿಮೆಂಟ್ ಆಗುತ್ತೆ ಅಥವಾ ಇದು ಫುಲ್ ಎಲ್ಲದಕ್ಕೂ ಇಮೇಲ್ ಮಾರ್ಕೆಟಿಂಗ್? ಇಂಡಿಯಾಲಂತೂ ಯಾವ ಆಕ್ಟು ಇಲ್ಲ ಸರ್. ಓಕೆ. ಕ್ಯಾನ್ ಸ್ಪ್ಯಾಮ್ ಆಕ್ಟು ನನಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಪಾಕಿಸ್ತಾನ, ಶ್ರೀಲಂಕಾಲ್ ಬಿಟ್ಟು ಎಲ್ಲ ಕಡೆ ವರ್ಕ್ ಆಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ಮಾಡಿ, ಬಟ್ ಆದ್ರೆ ಎಲ್ಲಾ ಕಡೆ ಇದೆ ಅಂತಾನೆ ಅನ್ಕೊಳ್ಳಿ. ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಬರೀ US ಕಲ್ಲ, ಕೆನಡಾಗೂ ಅಪ್ಲೈ ಆಗುತ್ತೆ, ಯುರೋಪ್ ಅಪ್ಲೈ ಆಗುತ್ತೆ. ಯುರೋಪ್ಗೆ ಸ್ಪೆಸಿಫಿಕ್ ಆಗಿ ಸಪರೇಟ್ ಆಕ್ಟ್ ಇದೆ, ವಿಚ್ ಇಸ್ ನೋನ್ ಆಸ್ GDP. ನೀವು GDPR ಕಲಿಬೇಕು. ಆಮೇಲೆ ಒಂದಷ್ಟು ಲಿಸ್ಟ್ ಇದೆ, ಏನೇನಿದೆ ಗೊತ್ತಾ? ಹೋಗೋಣ ಇದು. ಈ ಮಾರ್ಕೆಟಿಂಗ್ ಅಸೋಸಿಯೇಟ್ ಎಕ್ಸಾಮ್ ಇದೆಯಲ್ಲ, ಅದ್ರಲ್ಲಿ ಇದೆ, ತೋರಿಸ್ತೀನಿ. ಸೇಲ್ಸ್ ಫೋರ್ಸ್ ಅಸೋಸಿಯೇಟ್ ಸರ್ಟಿಫಿಕೇಟ್ಸ್, ಮಾರ್ಕೆಟಿಂಗ್ ಅಸೋಸಿಯೇಟ್, ಇದನ್ನ ಕ್ಲಿಕ್ ಮಾಡಿ. ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ. ಇದರಲ್ಲಿ ಇರೋದನ್ನ ಕೊಡ್ತೀನಿ ನಾನು. ಇಲ್ಲಿದೆ ನೋಡಿ, ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್, ಇಮೇಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಓಮ್ನಿ ಚಾನಲ್, ಪರ್ಸನಲೈಸ್ಡ್ ಇಮೇಲ್, ಇಮೇಲ್ ಡೆಲಿವರಬಿಲಿಟಿ, ಎ-ಬಿ ಟೆಸ್ಟಿಂಗ್, ಕ್ಯಾನ್ ಸ್ಪ್ಯಾಮ್ ಆಕ್ಟ್. ಈಗ ನಾವು ಓಪನ್ ಮಾಡಿದೀವಲ್ಲ ಅದೇನೆ. ಅದು ಬಿಟ್ರೆ ಕನ್ಫ್ಯೂಸ್ಡ್ ಬೈ ನ್ಯೂ ಡೇಟಾ ಪ್ರೈವಸಿ ಪಾಲಿಸಿ, ಸ್ಟಾರ್ಟ್ ಹಿಯರ್. ಇದನ್ನ ನೋಡ್ಕೋಬೇಕು. ಇಲ್ಲಿದೆ ನೋಡಿ, ಕ್ಯಾಲಿಫೋರ್ನಿಯಾ ಕನ್ಸ್ಯೂಮರ್ ಪ್ರೈವಸಿ ಆಕ್ಟ್, CCPA. CCPA ಓದ್ಕೋಬೇಕು. ಯುರೋಪಿಯನ್ ಯೂನಿಯನ್ ಎಲ್ಲ ರೂಲ್ಸ್ ಅಷ್ಟೇನೆ, ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕು. ಬಟ್ ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಮ್ಯಾಂಡೇಟರಿ ಕಲ್ತ್ಕೋಬೇಕು ನೀವು ಎಕ್ಸಾಮ್ಗೆ, ಓಕೆನಾ? ಲಿಂಕ್ ಕಳಿಸಿದೀನಿ, ಇದನ್ನ ಫಾಲೋ ಮಾಡಿ. ಬಟ್ ಇವೆಲ್ಲ ನೀವು ಕಲಿಬೇಕು. ಗೊತ್ತಾಗದೇ ಕೇಳಿ, ನಾನು ಹೇಳ್ಕೊಡ್ತೀನಿ, ಹೇಳಲ್ಲ ಅಂತಲ್ಲ, ಬಟ್ ಯು ಶುಡ್ ಡೂ ಇಟ್. ಫೆಡರಲ್ ಟ್ರೇಡ್ ಕಮಿಷನ್ ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಕಂಪ್ಲೈನ್ಸ್ ಗೈಡ್ ಫಾರ್ ಬಿಸ್ನೆಸ್, ಏನೇನು ಮಾಡಬೇಕು ಅಂತ. ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಬಗ್ಗೆ ಡೀಟೇಲ್ ಆಗಿ ಇದೆ. ರೂಲ್ಸ್ ಅಂದ್ರೆ ಏನು ಅದೆಲ್ಲ. ಡೋಂಟ್ ಯೂಸ್ ಫಾಲ್ಸ್ ಮಿಸ್ಲೀಡಿಂಗ್ ಹೆಡರ್ ಇನ್ಫಾರ್ಮೇಶನ್, ಡೋಂಟ್ ಯೂಸ್ deceptive subject lines, identify the message as an ad, tell recipients where you are located. ಆಯ್ತಾ? ಅದೇ ಆ ಪಾಯಿಂಟ್ಸ್. Tell recipients how to opt out receiving future marketing email from you. Remember that unsubscribers and members can opt out of a marketing email too. Honor opt-out request promptly. Monitor what others are doing on your behalf.
ಆ ಥರ ಸುಮಾರಿದೆ. ಕಮರ್ಷಿಯಲ್ ಕಂಟೆಂಟ್ ಅಂದರೆ ಏನು, ಟ್ರಾನ್ಸಾಕ್ಷನ್ ಅಂದರೆ ಇದು ತುಂಬ ಚೆನ್ನಾಗಿದೆ. ಅಂದರೆ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಮೇಲೆ ಇಂಟರ್ವ್ಯೂ ಕ್ವಶನ್ ಕೇಳಿದ್ರೆ ಎಲ್ಲಾನು ಆನ್ಸರ್ ಮಾಡೋಕ್ಕೆ ಇಲ್ಲಿದೆ. ಒಂದ್ಸತಿ ಓದಿ. ಇದನ್ನೆಲ್ಲ ಓದೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ ಒಂದು. ಎರಡನೇದು, ಇಲ್ಲಿ ನೋಡಿ ಪೆನಾಲ್ಟೀಸ್ ಹೆಂಗೆ ಬರುತ್ತೆ ಅಂತ, ಅಪ್ ಟು $51,744. ಅಂದರೆ ನಾವು ಹೆಲ್ಮೆಟ್ ಹಾಕಿಲ್ಲ ₹500 ಹೆಂಗೋ, ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಫಾಲೋ ಮಾಡಿಲ್ಲ ಅಂತ ಏನಾದ್ರು ಕಂಪ್ಲೇಂಟ್ ಹಾಕಿದ್ರೆ ಇಷ್ಟು ದುಡ್ಡು ಕೊಡ್ಬೇಕಾಗ್ತದೆ ಒಬ್ಬನಿಗೆ ನೀವು. ಆ ಥರ ಒಂದು ಇಮೇಲಲ್ಲಿ 100 ಜನಕ್ಕೆ ಹೋಗಿ 100 ಜನ ಕೊಟ್ಟರೆ ಮುಗೀತದೆ. ಓಕೆನಾ? ಅದು ಹೆಂಗೋ ಪ್ಲ್ಯಾನ್ ಮಾಡ್ತಾರೆ. ಸೊ ಇದ್ರ ಪ್ರಕಾರ ಈ ಕೆಳಗಡೆ ಬಂದು ನೋಡಿದ್ರೆ ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ಫಾಲೋ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಟು ಸ್ಟೇ ಲೀಗಲಿ ಕಂಪ್ಲೈಂಟ್ ಇನ್ ದಿ US, ಟು ಇನ್ಕ್ರೀಸ್ ಯರ್ ಓಪನ್ ರೇಟ್ ಅಲ್ಲ, ಸೆಗ್ಮೆಂಟ್ ಯರ್ ಮೇಲಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಟಾರ್ಗೆಟ್ ಆಡಿಯನ್ಸ್ ಅಲ್ಲ. So, which of the following is an unsubscribed type available to Salesforce Marketing Cloud Engagement? Global, segment to siloed, departmental, global, segment ಈ ಮೂರು ಇಲ್ಲ. ಇದ್ರ ಮೇಲೆ ಒಂದು ಡಿಸ್ಕಷನ್ ಮಾಡೋಣ. ಅನ್ಸಬ್ಸ್ಕ್ರೈಬ್ ಅಲ್ಲಿ ಬೇರೆ ಬೇರೆ ಥರ ಇದೆ. ಡನ್, ಮುಗೀತು. ನೀವು ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಹೇಳಿದ್ದು. ಸೊ ಕೆಲವೊಂದು ಪಾಯಿಂಟ್ ಹೇಳ್ತಾ ಇದ್ದೀನಲ್ಲ, ಆ ಪಾಯಿಂಟ್ ಮೇಲೆ ಕ್ಯಾನ್ ಸ್ಪ್ಯಾಮ್ ಆಯಿತು. ಕ್ಯಾನ್ ಸ್ಪ್ಯಾಮ್ ಒಳಗಡೆ ಸುಮಾರು ಡಿಸ್ಕಷನ್ ಮಾಡ್ಬೇಕು ನಾವು. ಸಿಂಗಲ್ ಕ್ಲಿಕ್ ಅಂದ್ರೆ ಏನು, ಪ್ರಿಫರೆನ್ಸ್ ಸೆಂಟರ್ ಅಂದ್ರೆ ಏನು, ಹೆಂಗೆ ಅನ್ಸಬ್ಸ್ಕ್ರೈಬ್ ಮಾಡಕ್ ಕೊಡೋದು, ಹೆಡರಲ್ಲಿ ಏನು ಕೊಡಬೇಕು, ಫುಟರಲ್ಲಿ ಏನು ಕೊಡಬೇಕು, ಈ ಡಿಸ್ಕಷನ್ನ ನೆಕ್ಸ್ಟ್ ನಾವು ಕ್ಯಾರಿ ಮಾಡ್ತೀವಿ. ಸೊ ಇಲ್ಲಿಂದ ಮುಂದಕ್ಕೆ ನೀವು ಮೋರ್ ಆ್ಯಂಡ್ ಮೋರ್ ಟುವರ್ಡ್ಸ್ ಟೂಲು ಮತ್ತು ಪ್ರೋಸೆಸ್ ಕಲಿತಾ ಹೋಗ್ತೀರಾ. ಓಕೆನಾ? ಇಷ್ಟು ದಿನ ಕಲ್ತಿದ್ದ ಟೂಲ್ನ ನೆಕ್ಸ್ಟ್ ಲೆವೆಲಲ್ಲಿ ಕಲಿತೀರಾ. ದಟ್ ಈಸ್ ವೇರ್ ನಾನು ಕಾನ್ಫಿಡೆಂಟ್ ಆಗಿ ಹೇಳೋದು, 3 ಅಥವಾ 6 ತಿಂಗಳು ನನ್ನ ಜೊತೆ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನೀವು ಆರಾಮಾಗಿ 2 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಖಂಡಿತ ಹೇಳ್ಕೋಬಹುದು. ಈಗ ಫಸ್ಟ್ 3 ಪಾಯಿಂಟ್ಸು ಈಸಿ ಅರ್ಥ ಆಗಿರುತ್ತೆ. ನೆಕ್ಸ್ಟ್ 3 ಪಾಯಿಂಟ್ಸೇ ಇಂಪಾರ್ಟೆಂಟ್. ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇದಿಲ್ಲ ಅಂದರೆ ಟೂಲು ಇಮೇಲ್ ಕಳ್ಸೋಕ್ಕೆ ಬಿಡಲ್ಲ. ಹೌದಾ ಸರ್, ಟ್ರೈ ಮಾಡ್ಬೋದಾ, ನೋಡ್ಬೋದಾ? ಖಂಡಿತ ನೋಡಿ. ಓಕೆನಾ? ಸೊ ದಿಸ್ ಇಸ್ ಹೌ ವಿ ವಿಲ್ ಲರ್ನ್. ಒಂದು ಕ್ವೆಶನ್ ನಾವು ಕ್ಲೀನಾಗಿ ಕಲ್ತ್ಕೊಂಡ್ರೆ, ಒಂದು ಪಾಯಿಂಟ್ನ ಕ್ಲೀನಾಗಿ ಕಲ್ತ್ಕೊಂಡ್ರೆ ಎಕ್ಸಾಮ್ 3 ಎಕ್ಸಾಮ್ ಕವರ್ ಆಗುತ್ತೆ. ಆ್ಯಕ್ಚುಲಿ 4 ಕವರ್ ಆಗುತ್ತೆ. Salesforce 35 ಮಾರ್ಕೆಟಿಂಗ್ ಕ್ಲೌಡ್, ಇಮೇಲ್ ಸ್ಪೆಷಲಿಸ್ಟ್, ಮಾರ್ಕೆಟಿಂಗ್ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್, ಈ ಥರ ಸುಮಾರಿದೆ. ಮಾರ್ಕೆಟಿಂಗ್ ಕ್ಲೌಡ್ ಡೆವಲಪರ್, ಮಾರ್ಕೆಟಿಂಗ್ ಕ್ಲೌಡ್ ಕನ್ಸಲ್ಟೆಂಟ್. ನಾನು ಬರ್ದಿರೋ ಆರ್ಡರ್ ಎಕ್ಸಾಮ್ ತಗೊಳ್ಳಿ. ಮಾರ್ಕೆಟಿಂಗ್ ಕ್ಲೌಡ್ ಅಸೋಸಿಯೇಟ್, ಇದು ಕೊನೆಯಲ್ಲಿ ತಗೊಳ್ಳಿ ಅಂತಿದೆ, ಬಿಕಾಸ್ ನಾನು ಕೊನೆಯಲ್ಲಿ ತಗೊಂಡಿದ್ದು. ಈಗಿದೆ ಫಸ್ಟ್ ತಗೊಳ್ಳಿ. ಈ ಎಕ್ಸಾಮಿಗೆ ನೀವು ರೆಡಿ ಆದರೆ ಇದಿಷ್ಟು ಎಕ್ಸಾಮಲ್ಲಿ 40% ಕವರ್ ಆಗಿಬಿಡ್ಬೇಕು. ನಾವು ಇದಕ್ಕೆ ರೆಡಿ ಆದರೆ ಎಲ್ಲ ಪಾಯಿಂಟ್ನು ಬಿಡಿಸಿ ಕಲಿತಾ ಹೋಗ್ತೀವಿ. ದಿಸ್ ಇಸ್ ಫಾರ್ $75. ಇನ್ನು ಮಿಕ್ಕಿದೆಲ್ಲ ಎಲ್ಲ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಬೇಕು ಅಂತಿದ್ರೆ ನೀವು ಇದೇ ಆರ್ಡರಲ್ಲಿ ಎಕ್ಸಾಮ್ ತಗೋಬೇಕು. ಅಸೋಸಿಯೇಟ್ ಫಸ್ಟ್, ಆಮೇಲೆ ಇಮೇಲ್ ಸ್ಪೆಷಲಿಸ್ಟ್, ಆಮೇಲೆ ಅಡ್ಮಿನ್, ಆಮೇಲೆ ಡೆವಲಪರ್, ಆಮೇಲೆ ಕನ್ಸಲ್ಟೆಂಟ್. ಯಾವ್ದಾದ್ರು ಮುಗ್ದಿದೆ ನೋಡ್ಕೊಳ್ಳಿ, ಅದನ್ನು ಆರಾಮಾಗಿ ಮುಗಿಸಿ. ಇದನ್ನು 1 ವರ್ಷದ ಪ್ಲ್ಯಾನ್ ಇಟ್ಕೊಳ್ಳಿ. 3 ತಿಂಗಳಲ್ಲಂತೂ ಆಗಲ್ಲ. ದಿಸ್ ಶುಡ್ ಬಿ ಅ ಪ್ಲ್ಯಾನ್ ಆಫ್ 1 ಇಯರ್. ಸೊ ಇದನ್ನು ಈ 3ನ್ನ ನೀವು ಆದಷ್ಟು ಫಸ್ಟ್ 6 ಮಂತ್ಸಲ್ಲಿ ಮುಗಿಸಿ. ಅದಾದಮೇಲೆ ಇದು 9th ಮಂತ್ ಇಟ್ಕೊಳ್ಳಿ, ಇದನ್ನು 12th ಮಂತ್ ಇಟ್ಕೊಳ್ಳಿ. ಅಂದರೆ ಫಸ್ಟ್ ಸರ್ಟಿಫಿಕೇಶನಿಂದ ಹೇಳ್ತಾರೆ ನಾನು. ಇದನ್ನು ನೀವು ಇವತ್ತು ತೊಗೊಂಡ್ರೆ ಇಲ್ಲಿಂದ 3 ತಿಂಗಳಿಗಿದು, ಇಲ್ಲಿಂದ 3 ತಿಂಗಳಿಗಿದು, 3 ತಿಂಗಳ ಗ್ಯಾಪಲ್ಲಿ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ. ಓಕೆನಾ? ಸೊ ನಾವೀಗ ಆ್ಯಕ್ಚುಲಿ ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇಲ್ಲ. ಇದಿಷ್ಟಕ್ಕೂ ಸೇರಿಸಿ ಪ್ರಿಪೇರ್ ಸರ್ ಎಲ್ಲ ಮುಗಿದೋಗುತ್ತೆ. ಇಲ್ಲ ಒಂದು 10 ಚೂರು ಕವರ್ ಆಗಿಬಿಡುತ್ತೆ. ಸೊ ಹಂಗಾಗಿ ಈ ಎಕ್ಸಾಮ್ ಇಂಪಾರ್ಟೆಂಟ್ ನಮಗೆ. ಈ ತಿಂಗಳು ಪೂರ್ತಿ ನಾವು ಈ ಥರನೇ ಎತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಆಯಿತು. ಈಗ ಇದನ್ನು ನಾನು ಟೂಲಲ್ಲಿ ಹೇಳ್ಬಿಡ್ತೀನಿ. 1 ನಿಮಿಷ, ಜಸ್ಟ್ 1 ಸೆಕೆಂಡ್. ಟೂಲ್ ಏನು ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಟೂಲ್ಗೂ ಲಾಗಿನ್ ಆಗಬೇಕು. ಆ್ಯಂಡ್ ಒಂದು ಟೂಲ್ ಎತ್ಕೊಂಡು ಹೋಗಿ ಒಂದು ನಿಮಿಷ, ಒಂದು ಟೂಲಿಗೆ ನಾನು
ನನಗೇಂತ ಅದು ಇಟ್ಕೊಂಡಿಲ್ಲ ಒಂದು ನಿಮಿಷ ಯಾವುದೇ ಸಿಗಲ್ಲ ನೋಡ್ತೀನಿ ನನಗೆ ಅಂತ ಅಂದು checking with my using ಯಾಕಂದ್ರೆ ನಮ್ಗೆ ಸಪ್ರೇಟಾಗಿ ಎಕ್ಸ್ಪೀರಿಯನ್ಸ್ so that I'm not confusing the others and we will not be correct. We see whether we have it ಒಂದೇ ನಿಮಿಷ ಟ್ರಾನ್ಸ್ಫಾರ್ಮ್ ತುಂಬ ಸೀರಿಯಸ್ ಆಗಿ ತಗೊಳ್ಳಿ ಎಕ್ಸಾಮ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ಒಂದು ಟ್ರೈ ಹೊಡಿತೀನಿ ಸಿಗ್ಲಿಲ್ಲ ಅಂದರೆ ಹಳೆ ಟೂಲಲ್ಲಿ ಗುಡ್ ಐ ಹ್ಯಾವ್ ಒನ್ ಟೂಲ್ ಓ ನನ್ನ ಹತ್ರ ಒಂದು ಟೂಲ್ ಇದೆ ಫಸ್ಟು ಅದನ್ನು ಚೇಂಜ್ ಮಾಡ್ತೀನಿ ಸರಿ ಸಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಟೂಲ್ ಲಾಗಿನ್ ಆಗಿದ್ದೀನಿ ನೀವೇ ಸ್ಟುಡಿಯೋ ಬರೋಣ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಈ ಪಾಯಿಂಟ್ಸಲ್ಲಿ ಐಡೆಂಟಿಫೈಯಬಲ್ ನೇಮ್ ಇರಬೇಕು ರೈಟ್ ಆ್ಯಂಡ್ ಆಲ್ ಸಬ್ಸ್ಕ್ರೈಬರ್ಸ್ ಬರೋಣ ಸೊ ಆ್ಯಸ್ ಯೂಶುವಲ್ ಸೊ ಕೆಲವೊಂದು ವರ್ಕ್ ಆಗುತ್ತೆ ಕೆಲವೊಂದು ವರ್ಕ್ ಆಗಲ್ಲ ದಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ವರ್ಕ್ ಆಗೋದನ್ನ ನೋಡ್ಕೊಳ್ಳೋಣ ಸೊ ಫಸ್ಟು ಯಾರೇ ಅಕೌಂಟಿಗೆ ಲಾಗಿನ್ ಆದರೂ ಯಾವ್ದಾರು ಅಕೌಂಟಿಗೆ ಲಾಗಿನ್ ಆಗಿ ನಿಮಗೆ ಚಾನ್ಸ್ ಸಿಕ್ಕರೆ ಸೆಟಪ್ ಇದ್ದರೆ ಆಯಿತಾ ಸೊ ಇಲ್ಲಿ
ಈ ಟೂಲ್ ನೋಡ್ಕೊಂಬಿಡಿ, ಸೆಟಪ್ ವರ್ಕ್ ಆಗುತ್ತೆ. ಇಲ್ಲಿ ಫಸ್ಟ್ ಡೇಟಾ ಎಕ್ಸ್ಟೆನ್ಷನ್ ಏನೂ ಇಲ್ಲ. ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಏನಾದ್ರು ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಆಲ್ ಸಬ್ಸ್ಕ್ರೈಬರ್ಸ್ ಯಾವುದೋ ಒಂದು ಇಮೇಲ್ ಐ ಡಿ ಇದೆ, ಆಯ್ತಾ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಫಸ್ಟ್ ಏನು ಮಾಡ್ಬೇಕು ನೀವು ಈ ಥರ ಇದ್ದಾಗ? ಫಸ್ಟ್ ನೀವು ಕ್ರಿಯೇಟ್ ಮಾಡಬೇಕಾಗಿರೋದು ಸೆಂಡ್ ಲಾಗ್ ಫೋಲ್ಡರ್. have to create a send log folder. ಇದರಲ್ಲಿ ಒಂದು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಬೇಕು. ದಟ್ ವಿಲ್ ಬಿ ಅವರ್ ಟೆಂಪ್ಲೇಟ್. ಅದು ಸೆಂಡ್ ಲಾಗ್ ಅಂತಾನೆ ಇದೆ. ಹೇಳಿ ಹೇಳಿ. ಹ್ಞೂ ಸರ್, ನೋಡ್ತೀನಿ. ಹಾಂ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಹ್ಞೂ ಸರ್. ಸೊ ನಿಮ್ಮ ಹತ್ರ ಹೊಸ ಅಕೌಂಟ್ ಬಂದರೆ ಫಸ್ಟ್ ಒಂದು ಸೆಂಡ್ ಲಾಗ್ ಕೊಡಿ. ಈ ಸೆಂಡ್ ಲಾಗು ಇಮೇಲ್ ಕಳ್ಸೋಕೆ ಮುಂಚೆ ಕ್ರಿಯೇಟ್ ಆಗಿರಬೇಕು. ಬೆಸ್ಟ್ ಪ್ರಾಕ್ಟೀಸ್ ಅಲ್ಲಿ, ಮ್ಯಾಂಡೇಟರಿ ಅಲ್ಲ. ಇದು ಸೆಂಡಬಲ್ ಆಗಿರಲ್ಲ. ಡೇಟಾ ರಿಟೆನ್ಷನ್ ಪಾಲಿಸಿ ನಾನು ಹೇಳ್ಕೊಟ್ಟಿಲ್ಲ, ಮುಂದೆ ಹೇಳ್ತೀನಿ. ಇದು ಒಂದು ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ವಿತ್ ಸೆಂಟ್ ಡೇಟ್. ಇದನ್ನ ಇನ್ನೊಂದು ದಿನ ಏನಿಗೆ ಬೇಕು, ಹೆಂಗೆ ಯೂಸ್ ಆಗುತ್ತೆ, ಏನಿಗೆ ಮಾಡಬೇಕು ವಿಲ್ ಡಿಸ್ಕಸ್ ಮಾಡೋಣ. ಇನ್ನು ಮಿಕ್ಕಿದ ಸೆಟಪ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ನಾನು ಇಮೇಲ್ ಕಳಿಸಿದ್ರೆ ಅವ್ರಿಗೆ ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಅಲ್ಲಿ ಇರಬೇಕು. ಕ್ಯಾನ್ ಸ್ಪ್ಯಾಮ್ ಆ್ಯಕ್ಟ್ ಇಲ್ಲ ಅಂದರೆ ನಿಮ್ಗೆ ಇಮೇಲ್ ಹೋಗಲ್ಲ. ಸೊ ಹಾಗಾಗಿ ಆ ಎಕ್ಸಾಂಪಲ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೆಲವೊಂದು ಡೇಟಾ ಬೇಕು ನನಗೆ. ಸೊ ಬೇರ್ ವಿತ್ ಮೀ. ಈಗ ನಾನು ಏನೇ ಕ್ರಿಯೇಟ್ ಮಾಡಿದ್ರು ಓನ್ಲಿ ಟು ಎಕ್ಸ್ಪ್ಲೇನ್ ಕ್ಯಾನ್ ಸ್ಪ್ಯಾಮ್. NTO ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಆಯ್ತಾ? ಸುಮಾರು ಡೇಟಾ ಬೇಸ್ ಎಲ್ಲ ತಗೋಬೇಕು, ಅದನ್ನೆಲ್ಲ ಆಮೇಲೆ ತಗೋತೀನಿ, ಆಯ್ತಾ? ಸೊ ನಾನೊಂದು ಸೆಟಪ್ ಕಂಪ್ಲೀಟ್ ಮಾಡಬೇಕು ಅಂದರೆ ಆಲ್ ಸಬ್ಸ್ಕ್ರೈಬರ್ಸ್ಗೆ ಡೇಟಾ ಇದ್ದರೆ ನೋಡ್ಕೊಳ್ಳೋಣ. ಇಲ್ಲಿ ನಾನು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಿ ಇಮೇಲ್ ಕಳಿಸ್ತೀನಿ. ಸೊ ನಾನು ಏನೇ ಮಾಡಿದ್ರು ಫಸ್ಟ್ ಮಾಸ್ಟರ್. ಈಗ ನಂದು ಟ್ರೈನಿಂಗ್ ಅಕೌಂಟ್ ಅಂದ್ಕೊಳ್ಳಿ. ನಾನು ನಿಮ್ಗೆ ಏನೆಲ್ಲ ಹೇಳ್ಕೊಡ್ತೀನೋ ಅದನ್ನೇ ನಾನು ಮಾಡ್ತೀನಿ. ಲೈಕ್ ಡೇಟಾ ವ್ಯೂಸ್, ಆಯ್ತಾ? ಈ ಟೂಲ್ ಈಗ ಏನು ಯೂಸ್ ಮಾಡ್ತಾನೆ, ಈ ಟೂಲಲ್ಲಿ ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಆಗೋಗಿದೆ. ಬಟ್ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಮಾಡೋದು ಹೆಂಗೆ, ಡಿಸ್ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅದನ್ನು ತಿಳ್ಕೊಬೇಕು. ಸದ್ಯಕ್ಕೆ ನಾನು ಸಿಂಪಲ್ ಆಗಿ ಒಂದು ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಿ ಆ ಡೇಟಾ ಎಕ್ಸ್ಟೆನ್ಷನ್ಗೆ ಸೊ ಐ ವಿಲ್ ಬಿ ಕ್ರಿಯೇಟಿಂಗ್. ಸೊ ಅದಕ್ಕೆ ನನಗೆ ಎಲ್ಲ ನಾನೇ ಕ್ರಿಯೇಟ್ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಪ್ಯಾಕೇಜ್ ಮ್ಯಾನೇಜರ್ ಯೂಸ್ ಮಾಡ್ತೀನಿ, ಅಥವಾ ಕೂತ್ಕೊಂಡು ನಾನೇ ಕ್ರಿಯೇಟ್ ಮಾಡಬೇಕು. ಸೊ ಲೆಟ್ ಅಸ್ ಕ್ರಿಯೇಟ್ ಅ ಫೋಲ್ಡರ್ ಫಾರ್ ಮಾಸ್ಟರ್. ನನ್ನ ಅಜೆಂಡಾ ಈಗ ಬರೀ ಕ್ಯಾನ್ಸ್ಕಾನ್ ಆಗಿ ತೋರಿಸೋದು. ಮಾಸ್ಟರ್ ಈಗ ಇದು ನನಗೆ ಮಾತ್ರ ಕಂಟ್ರೋಲ್ ಇರೋದ್ರಿಂದ ಮಾಸ್ಟರ್ ಅಂಡರ್ ಸ್ಕೋರ್ ನನ್ನ ಸಾಕಲ್ಲ. ನಾನು ಕಾಲ್ ಇಟ್ ಆಸ್ ಮಾಸ್ಟರ್ ಅಂಡರ್ ಸ್ಕೋರ್ ಅಥವಾ ಸಬ್ಸ್ಕ್ರೈಬರ್ಸ್ ಅಂಡರ್ ಸ್ಕೋರ್ ಮಾಸ್ಟರ್ ಅಂತ ಮಾಡಬೇಕು. ಇದು ಸೆಂಡಬಲ್ ಮಾಡ್ತೀನಿ. ನಾನು ಸದ್ಯಕ್ಕೆ ಎರಡೇ ಫೀಲ್ಡ್ ಕ್ರಿಯೇಟ್ ಮಾಡ್ಕೊತೀನಿ. ಒಂದು ಕಾಂಟ್ಯಾಕ್ಟ್ ಕೀ ಅಂತ, ಇನ್ನೊಂದು ಇಮೇಲ್. ಮೂರನೇದು ಫಸ್ಟ್ ನೇಮ್. ಇಷ್ಟು ಕ್ರಿಯೇಟ್ ಮಾಡ್ಕೊತೀನಿ. ಕಾಂಟ್ಯಾಕ್ಟ್ ಕೀ ಬಂದು ಟೆಕ್ಸ್ಟ್, ಇಮೇಲ್ ಅಡ್ರೆಸ್ ಬಂದು ಇಮೇಲ್ ಅಡ್ರೆಸ್. ಆ್ಯಂಡ್ ಇಲ್ಲಿಗೆ ಡೇಟಾ ಬಂದರೆ 99.9% ಬರೋದು ನನ್ನ ಪ್ರಕಾರ ಸೇಲ್ಸ್ ಫಾರ್ CRM ಇಂದಾನೆ. ಬಟ್ ಸ್ಟಿಲ್ ಈಗ ಸದ್ಯಕ್ಕೆ ಈ ಲೆಂತ್ ತೊಗೊಂಡಿರ್ತೀನಿ. ಫಸ್ಟ್ ನೇಮ್. ಸೆಂಡ್ ರಿಲೇಶನ್ಶಿಪ್ ಕಾಂಟ್ಯಾಕ್ಟ್ ಕೀ ಇರುತ್ತೆ, ಕಾಂಟ್ಯಾಕ್ಟ್ ಕೀನೇ ಇರಬೇಕು. ಪ್ರೈಮರಿ ಕೀ ಮಾಡಿಲ್ಲ, ತೊಂದರೆ ಇಲ್ಲ ಸದ್ಯಕ್ಕೆ. ಸೊ ಈಗ ನನ್ನ ಹತ್ರ ಡೇಟಾ ಎಕ್ಸ್ಟೆನ್ಷನ್ ಇದೆ. ಫಸ್ಟು ಹೋಗ್ಬಿಟ್ಟು ಅದನ್ನು ಡೇಟಾ ಕೂಡಿಸ್ಬಿಟ್ಟು ಒಂದು ಸಿಂಪಲ್ ಇಮೇಲ್ ಕ್ರಿಯೇಟ್ ಮಾಡಿ ಒಂದು ಇಮೇಲ್ ಕ್ರಿಯೇಟ್ ಮಾಡ್ತೀನಿ, ಸೆಂಡು ಮಾಡ್ತೀನಿ, ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತೀನಿ. ಕಾಂಟ್ಯಾಕ್ಟ್ ಬಿಲ್ಡರ್ ಲೋಡ್ ಆಗ್ತಾ ಇದೆ. ಕಾಂಟ್ಯಾಕ್ಟ್ ಕಾನ್ಫಿಗರೇಷನ್, ಡೇಟಾ ಎಕ್ಸ್ಟೆನ್ಷನ್. ಒಂದು ಇಮೇಲ್ ಬಂದ ತಕ್ಷಣ ಕ್ಯಾನ್ಸ್ಪಮ್ ಆ್ಯಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೆಂಗೆ, ಅಷ್ಟೇ ಸಿಂಪಲ್. ನಾದಂಟೆಲ್ ಹೋಗ್ಬಿಟ್ಟಸ್ ಡೇಟಾ ವ್ಯೂಸ್ ಮಾಸ್ಟರ್ ಬರ್ತೀನಿ.
ನನ್ನ ಇಮೇಲ್ ಐ ಡಿ ಟೈಪ್ ಮಾಡ್ಕೊತೀನಿ, chandrasfmc@gmail.com. ಕಾಂಟ್ಯಾಕ್ಟ್ CD ತೆಗ್ದಿರ್ತೀನಿ ಅಷ್ಟೇ, @gmail.com. ಸೊ ನನ್ನ ಫಸ್ಟ್ ನೇಮ್ ಬರುತ್ತೆ ಅಷ್ಟೇ, ಸಿಂಪಲ್. ರೆಫರೆನ್ಸಲ್ಲಿ ನೀವು ಇಮೇಲ್ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕಲಿ ಲೋಗೋ ಎಲ್ಲ ಬೇಕು. ಲೋಗೋ ಇದೆಯಾ ಇಲ್ಲ ಚೆಕ್ ಮಾಡ್ತೀನಿ, ಇದ್ರೆ ಅದನ್ನು ಅಪ್ಲೋಡ್ ಮಾಡ್ಕೊಳ್ತೀನಿ. ಇದೆ. ಎಷ್ಟೊಂದು ಇಮೇಲ್ಸ್ ಇದೆ. ಓಕೆ, ಇಮೇಜಸ್ ಎರಡು ಫೋಲ್ಡರ್. ಇಮೇಜಸ್ ಒಂದು ಇಮೇಜ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತೀನಿ, ಒಂದು ಲೋಗೋ ಸಾಕು. ಸ್ಪ್ಯಾಮಲ್ಲಿ ಒಂದು ಇಮೇಲ್ ಮೆಸೇಜ್ ಟೆಂಪ್ಲೇಟ್ ಬೇಸ್ ಮಾಡ್ತೀನಿ. ಇಟ್ ವಿಲ್ ಬಿ an empty template like this. Can spam explanation, can 09/2025. As usual, ಇದು ನನ್ನ ಹೆಸರಲ್ಲೇ ಇದೆ, ಸೊ ಬೇರೆ ಯಾರಿಗೂ ಆಕ್ಸೆಸ್ ಇಲ್ಲ. ಸೊ ಇಲ್ಲಿ ವೆಲ್ಕಮ್ ಟು NTO, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಮೇಜ್, ಬ್ರೌಸ್ ಇಮೇಜಸ್, ಲೋಗೋ, ಆಯ್ತಾ. ಇನ್ನೇನು ಮಾಡಲ್ಲ, ಸಿಂಪಲಾಗಿ ಇಮೇಲ್ ಕಳಿಸ್ತೀನಿ ಅಷ್ಟೇ. ನಿಮಗೆ ಫಸ್ಟ್ ಪ್ರಿವ್ಯೂ ಆ್ಯಂಡ್ ಟೆಸ್ಟ್ ಮಾಡ್ತೀನಿ, ಆಮೇಲೆ ಕಳಿಸ್ಬಿಡ್ತೀನಿ. ನೆಕ್ಸ್ಟ್ all subscribers data extension master subscriber ಇಲ್ಲಿ ಇದೆಯಾ ನೋಡಿ ಇಮೇಲ್. ಸೊ ಇಮೇಲ್ ಇದೆ, ಇಮೇಜ್ ಏನಕ್ಕೆ ಲೋಡ್ ಆಗ್ತಾಯಿಲ್ಲ? ಲೋಡ್ ಆಗ್ತದೆ. ಬಟ್ ಈಗ ಕಳ್ಸೋಕೆ ಮುಂಚೆನೇ ಹೇಳ್ಬಿಡ್ತೀನಿ ನಾನು, ಈ ಇಮೇಲು, ದಿಸ್ ಇಮೇಲ್ ವಾಸ್ ಸೆಂಟ್ ಬೈ, ಅಡ್ರೆಸ್ ಇದೆ ನೋಡಿ, ಫಿಸಿಕಲ್ ಮೇಲಿಂಗ್ ಅಡ್ರೆಸ್. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್, ಅಪ್ಡೇಟ್ ಯುವರ್ ಪ್ರೊಫೈಲ್, ಅನ್ಸಬ್ಸ್ಕ್ರೈಬ್, ಈ ಮೂರು ನಾನು ರೆಡಿ ಮಾಡಿಲ್ಲ, ಬಟ್ ಇದೆ. ವ್ಯೂ ಆಸ್ ವೆಬ್ ಇದೆ. ಇದನ್ನೇ ಅವನು ಹೇಳ್ತಾ ಇದ್ದ, ಈ ಪಾರ್ಟೇ ಕ್ಯಾನ್ ಸ್ಪ್ಯಾಮ್ ಆಕ್ಟ್, ಆಯ್ತಾ. ಸೊ ಸದ್ಯಕ್ಕೆ ಇದು SFMC ಟ್ರೈನಿಂಗ್ ಬರ್ತಾ ಇದೆ, ವೆಲ್ಕಮ್ ಟು NTO ಅಂತ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಚೇಂಜ್ ಮಾಡಿ, ಸೊ ಇಲ್ಲೂ NTO ಅಂತಾನೆ ಇರಬೇಕು, ಆಯ್ತಾ. ಅದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಇಮೇಲ್ ಬಂದರೆ NTO ಅಂತಾನೆ ಬರಬೇಕು, ಅಥವಾ ನಾರ್ದರ್ನ್ ಟೇಲ್ ಔಟ್ಫಿಟ್ಟರ್ಸ್ ಅಂತ ಬರಬೇಕು. ಅದಕ್ಕೆ ನಾನು ದಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ಲಿ ಮೆನ್ಷನ್. ಸೆಟಪ್ ಹೋಗಿ ಸೆಂಡರ್ ಪ್ರೊಫೈಲಲ್ಲಿ ರೆಡಿ ಮಾಡ್ಕೋಬೇಕು ನೀವು ಅದನ್ನು. ಸೊ ಈ ಟೂಲ್ಗೆ ಅಲ್ಲಿಂದ ಹೋಗುತ್ತೆ, ಅವ್ರ ಇಮೇಲ್ ಅಡ್ರೆಸ್ ಏನೋ ಇಲ್ಲ, ಇಮೇಲ್ ಸ್ಟುಡಿಯೋ ಸೆಂಡರ್ ಪ್ರೊಫೈಲಿಗೆ ಬಂದು ಫ್ರಮ್ ನೇಮ್ ರೆಡಿ ಮಾಡ್ಕೋಬೇಕು. ಇದೆಯಾ ನೋಡೋಣ, ಯಾವ ಕಂಪ್ನಿಗೆ ಹೋಗ್ತೀರಾ ಆ ಕಂಪ್ನಿಗೆ ಮಾಡಿ ಅಷ್ಟೇನೆ. ಓಕೆ, ಇಲ್ಲಿ SFMC ಟ್ರೈನಿಂಗ್ ಅಂತ ಇದೆ, ನಾರ್ದರ್ನ್ ಟೇಲ್ ಔಟ್ಫಿಟ್ಟರ್ಸ್ ಇದೆ, ದಿಸ್ ಇಸ್ ಗುಡ್. ಹೀಗೆ ಬೇಕು, NTO ಬೇಕು, ಇದು ಬೇಕು. ಈ ಇಮೇಲ್ ID ಅವ್ರು ಕೊಟ್ಟಿದ್ದಾರೆ, ವೆರಿಫೈ ಆಗಿದೆ, ದಿಸ್ ಇಸ್ ರಿಯಲಿ ಗುಡ್. ಸೊ ಇದರಿಂದನೇ ಕಳಿಸ್ಬೇಕು. ನಾನು ಈ ಇಮೇಲ್ ಕಳಿಸ್ತೀನಿ, ನಾರ್ಮಲ್ ಇಮೇಲ್ ಕಳಿಸ್ತೀನಿ. ಅನ್ಸಬ್ಸ್ಕ್ರೈಬ್ ಮಾಡಿದೆ, ಅನ್ಸಬ್ಸ್ಕ್ರೈಬ್ ಹಾಕ್ಬೇಕು ಅಷ್ಟೇ. ಕಳಿಸ್ಬಿಡ್ತೀನಿ. ಸೊ ಅದಕ್ಕೆ ಅನ್ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ಇಮೇಲ್ ಬರಬಾರ್ದು ನನಗೆ. ಈ ಪಬ್ಲಿಕೇಶನ್ ಲಿಸ್ಟ್ ಈಗ ನೋಡ್ಕೊಳ್ಳಿ ಒಂದ್ಸತಿ. ಇಲ್ಲಿ ನಿಮಗೆ ಕ್ಯಾನ್ ಸ್ಪ್ಯಾಮ್ ಆಕ್ಟ್ಗೂ ಪಬ್ಲಿಕೇಶನ್ ಲಿಸ್ಟ್ಗೂ ಬರುತ್ತೆ. ಇಲ್ಲಿದೆ 0 ಇದ್ದಾರೆ, ಓಕೆನಾ. ಈಗ ಇಮೇಲ್ ಕಳಿಸೋದು, ಇಮೇಲ್ ಕಳಿಸೋ ಕಾನ್ಸೆಪ್ಟ್ನೇ ಮರ್ತ್ಬಿಡಿ. ಈಗ ನಿಮ್ಗೆ ಆಲ್ರೆಡಿ ಗೊತ್ತು ಇಮೇಲ್ ಕಳಿಸೋದು. ಕ್ಯಾನ್ ಸ್ಪ್ಯಾಮ್ ಆಕ್ಟ್ ಫಾಲೋ ಆಗ್ತಾ ಇದೆಯಾ ಅಂತ ನೋಡಬೇಕು.
CAN-SPAM Act send default commercial from name recognizable correct ಆಗಿದೆ. ಡೇಟಾ ಎಕ್ಸ್ಟೆನ್ಷನ್ ಮಾಸ್ಟರ್ ಟಾರ್ಗೆಟ್ ಪಬ್ಲಿಕೇಶನ್ ಲಿಸ್ಟ್ ಇಂದ ಕಳಿಸ್ತೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ಅನ್ಸಬ್ಸ್ಕ್ರೈಬ್ ಆಗಿ ಸೆಂಡ್ ಇಮಿಡಿಯೇಟ್ಲಿ ಎಲ್ಲ ಟ್ರ್ಯಾಕ್ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಸೆಂಡ್. ಸೊ ಇದು ಇಮೇಲ್ ನೇಮ್, ಇದು ಬೇಡ ನನಗೆ. ಫ್ರಮ್ ನೇಮ್, ಫ್ರಮ್ ಇಮೇಲ್, ವೆಲ್ಕಮ್ಮು, ಕಂಟೆಂಟ್, ವೆಲ್ಕಮ್ ಮೆಸೇಜ್ ಹೇಳ್ತಾ ಇದ್ದೀನಿ. ನಾವೆಂಟೆಲ್ಲ ಔಟ್ಪುಟ್ ಕಳಿಸಿದೆ, ಇದಿದೆ, ವೆಲ್ ಆ್ಯಂಡ್ ಗುಡ್, ಸೆಂಡ್ ಮುಗೀತು ಅಷ್ಟೆ. ಸೊ ಇಮೇಲ್ ಕಳಿಸ್ತೀನಿ, ಇಮೇಲ್ ಬರುತ್ತೆ. ಇಮೇಲ್ ಬಂದ ಮೇಲೆ ಅನ್ಸಬ್ಸ್ಕ್ರೈಬ್ ಆಗ್ಬೇಕು. ನಾನು ಅನ್ಸಬ್ಸ್ಕ್ರೈಬ್ ಆಗಕ್ಕೆ ಅದು ಅಲೌ ಮಾಡಬೇಕು. ಶೆಡ್ಯೂಲ್ಡ್ ಅಲ್ಲಿ ಇದೆ. ನಾದೆಂಟೆಲ್ಲ ಔಟ್ಪುಟ್ ಬಂತ. ರೆಕಗ್ನೈಸಬಲ್ ಫ್ರಮ್ ನೇಮ್ ಇದೆ. ವೆಲ್ಕಮ್ ಟು NTO ಓಕೆ, ರಿಲೆವೆಂಟ್ ಆಗಿದೆ, ನನಗೆ ಇಮೇಲ್ ಬಂದಿದೆ. ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇದೆ, ವಿ ರೆಸ್ಪೆಕ್ಟ್. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ನಾನಿಲ್ಲಿ ಅನ್ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ಅನ್ಸಬ್ಸ್ಕ್ರೈಬ್ ಆಗಿರ್ಬೇಕು. ಹೌದಾ? ಅದಕ್ಕೂ ಮುಂಚೆ ಟೂಲಲ್ಲಿ ಹೆಂಗಿದೆ ಏನಿದೆ ಅಂತ ನೋಡ್ಕೊಳ್ಳಿ. ಒಂದೇ ನಿಮಿಷ ರೀ, ನಾನೇನು ಮ್ಯಾಜಿಕ್ ಮಾಡ್ತಲ್ಲ. ಈಗ ನಾನು ಇಮೇಲ್ ಕಳಿಸಿದ ತಕ್ಷಣ ನಾನು ಸ್ಟೇಟಸ್ ಅಬ್ಸರ್ವ್ ಮಾಡಿ ಆಕ್ಟಿವ್. ಇದು ನಾನು ಮಾಡಿಲ್ಲ, ಟೂಲೇ ಮಾಡಿರೋದು. ಇದು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ, ರೆಕಾರ್ಡ್ ಮಾಡಲಿಲ್ಲ. ಈಗ ಮತ್ತೆ ಮಾಡೋಣ, ತೊಂದರೆ ಇಲ್ಲ. ಆಕ್ಟಿವ್ ಇದೀನಲ್ವಾ, ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಆಕ್ಟಿವ್ ಇದ್ದೀನಿ, ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇದ್ದೀನಿ. ಪಬ್ಲಿಕೇಶನ್ ಲಿಸ್ಟಿಗೆ ಬರೋಣ. ಇದು ಇಮಿಡಿಯೇಟ್ ಆಗಿ ಒಂದೊಂದ್ಸತಿ ತೋರಿಸಲ್ಲ. ಈ ನೇಮ್ ಮೇಲೆ ಕ್ಲಿಕ್ ಮಾಡಿ, ಇದು ಪಬ್ಲಿಕೇಶನ್ ಲಿಸ್ಟ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಮೇಲ್ ಅಡ್ರೆಸ್ ಅಬ್ಸರ್ವ್ ಮಾಡಿ, ಸಬ್ಸ್ಕ್ರೈಬರ್ ಕೀ ಅಬ್ಸರ್ವ್ ಮಾಡಿ, ಸ್ಟೇಟಸ್ ಅಬ್ಸರ್ವ್ ಮಾಡಿ. ಓಕೆನಾ? ಈಗ ಸಬ್ಸ್ಕ್ರೈಬರ್ ಅಂದರೆ ನಾನು ಇಮೇಲ್ ಟೂಲ್ ಒಳಗಡೆ ನಾನು ಯೂಸರ್, ಇಮೇಲ್ ರಿಸೀವ್ ಮಾಡಿರೋದ್ರಿಂದ ನಾನು ಸಬ್ಸ್ಕ್ರೈಬರ್. ಈಗ ನಾನು ಅನ್ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಒಂದು ಪೇಜ್ಗೆ ಹೋಗುತ್ತೆ, ನಾನು ಅನ್ಸಬ್ಸ್ಕ್ರೈಬ್ ಆಗೋದು. ಇದೇ CAN-SPAM Act ವಿಚ್ ಸಿಂಗಲ್ ಕ್ಲಿಕ್ ಅನ್ಸಬ್ಸ್ಕ್ರೈಬ್. ಈ ಪಾಯಿಂಟಲ್ಲಿ ಹೇಳ್ತಾ ಇದ್ದಾನು ಇದು. ಯು ಕಾಂಟ್ ರಿಕ್ವೈರ್ ಎ ಸಬ್ಸ್ಕ್ರೈಬರ್ ಟು ಲಾಗಿನ್, ಪ್ರೊವೈಡ್ ಅ ಮೆಕ್ಯಾನಿಸಮ್ ಟು ಆಪ್ಟ್ ಔಟ್. ಅಂದರೆ ಅರ್ಥ ಒಂದೇ ಒಂದು ಕ್ಲಿಕ್ಕಲ್ಲಿ ಆಗಬೇಕು. ಆ ಒಂದೇ ಒಂದು ಕ್ಲಿಕ್ಕಲ್ಲಿ ಆಗೋಯ್ತು. ಹೌದು ಸರ್, ಅನ್ಸಬ್ಸ್ಕ್ರೈಬ್ ಆಗೋದ್ರ? ಬರೀ ಒಂದು ಕ್ಲಿಕ್ ಇಲ್ಲಿ ಮಾಡಿದ್ಮೇಲೆ ಆಮೇಲೆ ಏನು ಮಾಡಲೇ ಇಲ್ಲ ನಾನು. ಕರೆಕ್ಟ್? ಹಂಗೆ ಅನ್ಸಬ್ಸ್ಕ್ರೈಬ್ ಆದರೆ CAN-SPAM Act ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ನನ್ನ ಸ್ಟೇಟಸ್ ಆಕ್ಟಿವೇ ಇರುತ್ತೆ, ನೋಡ್ಕೊಳ್ಳಿ. ಪಬ್ಲಿಕೇಶನ್ ಲಿಸ್ಟ್ ಅಲ್ಲಿ ನನ್ನ ಸ್ಟೇಟಸ್ ಅನ್ಸಬ್ಸ್ಕ್ರೈಬ್ ಆಗಿರ್ಬೇಕು. ದಿಸ್ ಇಸ್, ಇದಕ್ಕೆ ಬೇರೆ ಬೇರೆ ಮೆಕ್ಯಾನಿಸಮ್ ಇದೆ ನೋಡಿ. ಸರ್ ಹಂಗಾರೆ ಈಗ ಇಮೇಲ್ ಕಳಿಸಿದ್ರೆ ಬರಲ್ವಾ ನಿಮಗೆ? ಬರಲ್ಲ, ಖಂಡಿತ ಬರಲ್ಲ. ಈಗ ನೀವು ಅಬ್ಸರ್ವ್ ಮಾಡಿ, ಇಮೇಲ್ ಕಳಿಸ್ಬೇಕಾದ್ರೆ ಈಗ ಇನ್ನೊಂದು ವಿಷಯ ಇದೆ ಅಂತ ತಿಳ್ಕೊಳ್ಳೋದು. ನಾನೀಗ ಕಮರ್ಷಿಯಲ್ ಇಮೇಲ್ ಕಳಿಸಿದ್ರೆ ಬರಬಾರ್ದು. ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲಿ ಡಿಸೈಡ್ ಆಗುತ್ತೆ. ಟ್ರಾನ್ಸಾಕ್ಷನ್ ಮಾಡಿ ಕಳಿಸಿದ್ರೆ ಇಮೇಲ್ ಬರುತ್ತೆ, ಕಮರ್ಷಿಯಲ್ ಮಾಡಿದ್ರೆ ಇಮೇಲ್ ಬರಬಾರ್ದು. ಬಿಕಾಸ್ ನಾನು ಅನ್ಸಬ್ಸ್ಕ್ರೈಬ್ ಆಗೋಗಿದ್ದೀನಿ. ಕಮರ್ಷಿಯಲ್ ಮಾಡಿ ಸೇಮ್ ಡೇಟಾ ಎಕ್ಸ್ಟೆನ್ಷನ್ ಸೆಲೆಕ್ಟ್ ಮಾಡ್ತೀನಿ, ಆದರೆ ಸೇಮ್ ಪಬ್ಲಿಕೇಶನ್ ಲಿಸ್ಟ್ ಸೆಲೆಕ್ಟ್ ಮಾಡ್ಬೇಕು ನಾನು. ಈಗ ನನಗೆ ಇಮೇಲ್ ಕಳಿಸಿದ್ರೆ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಕಳಿಸಿದ್ದೀನಿ, ಇದು ಇಮೇಲ್ ಸೆಂಡ್ ಅಂತಾನು ಬರುತ್ತೆ, ನೋಡ್ಕೊಂಡ್ಬಿಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರಿ, ನನಗೆ ಬರಲ್ಲ ಇಮೇಲ್, ಪಕ್ಕ ಬರಲ್ಲ. ನಾನು ರೀಲೋಡ್ ಮಾಡ್ತೀನಿ ಬ್ರೌಸರ್ ಒಂದ್ಸತಿ.
ಕೆಲವೊಂದು ಫೋಲ್ಡರ್ಸ್ ಬಂದಿದೆ ಬರಲಿ. ಮೈ ಟ್ರ್ಯಾಕಿಂಗ್ ಫೋಲ್ಡರ್ ಹಂಗೆ ಇದೆ. ಇಲ್ಲಿ ನೋಡಿ 0 ಅಂತ ತೋರಿಸ್ತದೆ. ನನಗೆ ಇಮೇಲ್ ಬರಲ್ಲ ಇದು. ಯಾಕೆ ಅಂದರೆ ಕಮರ್ಷಿಯಲ್. ಹೌದಾ, ಹಂಗೆ ಟ್ರಾನ್ಸಾಕ್ಷನ್ ಬರುತ್ತೆ ಸರ್? ಹಂಗೆ ಖಂಡಿತ ಬರುತ್ತೆ ಟ್ರಾನ್ಸಾಕ್ಷನ್. ಅದನ್ನು ನೋಡ್ಕೊಂಡು ವಿಲ್ ಎಂಡ್ ಅಪ್ ಇನ್ ದಟ್ ವೇ. ಬಟ್ ಇದ್ರಲ್ಲಿ ಸುಮಾರು ಇನ್ನೂ ವಿಷಯಗಳಿದೆ. ನೀವು ಬರೀ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಸಿಂಗಲ್ ಕ್ಲಿಕ್ ಅನ್ಸಬ್ಸ್ಕ್ರೈಬ್ ಆಗೋದೆ. ಅದರಲ್ಲಿ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ಗಳಿದೆ. ಅವೆಲ್ಲ ಟೂಲಲ್ಲಿ ಇರೋದು. ನೀವು ಟೂಲ್ ಅರ್ಥ ಮಾಡಿ. ಈಗ ನಾನು ಟ್ರಾನ್ಸಾಕ್ಷನಲ್ ಮಾಡ್ತೀನಿ. ಡೇಟಾ ಎಕ್ಸ್ಟೆನ್ಷನ್ ಗಿಂತ ಇಂಪಾರ್ಟೆಂಟು ಪಬ್ಲಿಕೇಶನ್ ಲಿಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಈ ಟ್ರಾನ್ಸಾಕ್ಷನಲ್ ಅಂತ ಮಾಡಿರೋದ್ರಿಂದ ನನಗೆ ಇಮೇಲ್ ಬರಬೇಕು. ಟೂಲ್ಗೆ ಟ್ರಾನ್ಸಾಕ್ಷನ್ ಕಮರ್ಷಿಯಲ್ ಕಂಟೆಂಟ್ ಅರ್ಥ ಆಗಲ್ಲ. ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಇದನ್ನ ಮಾಡಬೇಡಿ ಅಂತಾನೆ ಈ ಪಾಯಿಂಟ್ ಹೇಳೋದು. ಅನ್ಸಬ್ಸ್ಕ್ರೈಬ್ ಆಗೋನಲ್ವಾ, ಅವ್ನು ಕಳಿಸ್ಬೇಡಿ. ಇಮೇಲ್ ಸುಮ್ಮನೆ ಯಾಕೆ ಕಳಿಸ್ತಾ ಇದ್ರು ಅವನಿಗೆ? ಆನರ್ ದಿ ಆಪ್ಟ್ ಔಟ್ ರಿಕ್ವೆಸ್ಟ್. ಅನ್ಸಬ್ಸ್ಕ್ರೈಬ್ ಆದ ಹಂಗೆ ಅನ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಇಮೇಲ್ ಹೋಗುತ್ತೆ, ಅವ್ನಿಗೆ ಬರುತ್ತೆ. ಆವಾಗಲೇ ಇಮೇಲ್ ಬರಲಿಲ್ಲ, ಈಗ ಬರುತ್ತದೆ, ಬರಬೇಕು. ಬಿಕಾಸ್ ಅದು ಟ್ರಾನ್ಸಾಕ್ಷನ್ ಇದು ಸ್ಕೆಡ್ಯೂಲಲ್ಲಿದೆ. ಬರೀ ಫೋಲ್ಡರ್ ಚೇಂಜ್ ಮಾಡ್ಕೋತೀನಿ. ಇದು ಟೂಲ್ಗೆ ಏನು ಅಂತ ಟೂಲ್ ಗೊತ್ತಿರೋದು ಇಷ್ಟೇ. ನೀವೇನು ಸೆಲೆಕ್ಟ್ ಮಾಡ್ತೀವಿ, ಕಮರ್ಷಿಯಲ್ ಅಂತ ಮಾಡಿದ್ರೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಏನು ಮಾಡ್ತಾನೆ ಗೊತ್ತಾ? ಹೋಗ್ತಾನೆ ಇಮೇಲ್ ಕಳಿಸ್ಬಿಡ್ತಾನೆ. ಹೋಗ್ಬಿಟ್ಟು ಇಮೇಲ್ ಕಳಿಸ್ತಾನೆ. ಇನ್ ಪ್ರೋಗ್ರೆಸ್ಸಲ್ಲಿದೆ, ಕಂಪ್ಲೀಟ್ ಆಗುತ್ತಿದೆ. ಇದನ್ನು ಕೇಳ್ತಾರೆ. ಫಸ್ಟು ಶೆಡ್ಯೂಲ್ಡಲ್ಲಿತ್ತು, ಈಗ ಇನ್ ಪ್ರೋಗ್ರೆಸ್ಸಲ್ಲಿದೆ, ಆಮೇಲೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಚಕ್ ಅಂತ ಸೆಲೆಕ್ಟ್ ಮಾಡಿ ಕ್ಯಾನ್ಸಲ್ ಹೊಡ್ಬಿಡ್ಬೋದು, ಅವಾಗ ಹೋಗಲ್ಲ. ಇವೆಲ್ಲ ಟೂಲ್ ಮೇಲೆ ಎಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅಷ್ಟೇ. ಅದು ರೆಕಾರ್ಡಿಂಗ್ ನೋಡ್ತಾ ಅದನ್ನು ಅರ್ಥ ಆಗುತ್ತೆ. ಅಂದರೆ ಒಂದೊಂದು ಸ್ಕ್ರೀನಲ್ಲೂ ನಾನು ಸುಮ್ಮನೆ ನೋಡಿ ಕಂಪ್ಲೀಟ್ ಆಗಿ ನಾನು ಇಮೇಲ್ ಬಂದುಬಿಟ್ಟಿದ್ದೀನಿ. ಬಂತು ಇಮೇಲ್, ಇದೇ ಇಮೇಲ್, ಸೇಮ್ ಇಮೇಲ್, ಸೇಮ್ ಸಬ್ಜೆಕ್ಟ್ ಏನಲ್ವಾ, ಅದು ಬಂದ್ಬಿಟ್ಟು. ಈಗ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ಬೋದಾ? ಆಗ್ಬೋದು. ಅನ್ಸಬ್ಸ್ಕ್ರೈಬ್ ಆಲ್ರೆಡಿ ಆಗೋಗಿದ್ದೀನಿ ನಾನು. ಸೊ ಈ ಅನ್ಸಬ್ಸ್ಕ್ರೈಬ್ ಲಿಂಕ್ ಹೆಂಗೆ ವರ್ಕ್ ಆಗುತ್ತೆ, ಅದನ್ನ ಎಲ್ಲಿ ಕೂರಿಸ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ಆನ್ ಸಬ್ಸ್ಕ್ರೈಬರ್ಸಲ್ಲಿ ಕೂತ್ಕೊಳ್ಳುತ್ತೆ ಸ್ಟೇಟಸ್. ನನ್ನ ಡೇಟಾ ಎಕ್ಸ್ಟೆನ್ಷನಲ್ಲಿ ಸ್ಟೇಟಸ್ ಅಂತ ಇಲ್ಲ. ಇದು ತುಂಬ ಜನ ಇಂಟರ್ವ್ಯೂಸಲ್ಲಿ ಕೇಳ್ತಾರೆ, ಸ್ಟೇಟಸ್ನ ಎಲ್ಲಿ ಸ್ಟೋರ್ ಮಾಡ್ತೀರಾ, ಹೆಂಗೆ ಸ್ಟೋರ್ ಆಗುತ್ತೆ, ಮ್ಯಾನ್ಯಲಿ ಮಾಡಬೇಕಾ ಆಟೋಮೇಟೆಡ್? ಅದು ಆಟೋಮೇಟೆಡ್. ಇಲ್ಲಿ ನೋಡಿ ಇಷ್ಟೇ ಇರೋದು. ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಸ್ಟೇಟಸ್ ತಿಳ್ಕೊಬೇಕು ಅಂದರೆ ನೀವು ಆಲ್ ಸಬ್ಸ್ಕ್ರೈಬರ್ಸ್ ಹೋಗೇ ತಿಳ್ಕೊಬೇಕು. ಆಲ್ ಸಬ್ಸ್ಕ್ರೈಬರ್ಸಲ್ಲಿ ಆಲ್ ಸಬ್ಸ್ಕ್ರೈಬರ್ಸಲ್ಲಿ ಆ್ಯಕ್ಟಿವ್ ಇದೆ, ಅದಕ್ಕೆ ಪಬ್ಲಿಕೇಶನ್ ಲಿಸ್ಟ್ ಯೂಸ್ ಮಾಡಬೇಕು. ಪಬ್ಲಿಕೇಶನ್ ಲಿಸ್ಟ್ ಯೂಸ್ ಮಾಡದೇ ಇದ್ದರೆ ಆಲ್ ಸಬ್ಸ್ಕ್ರೈಬರ್ಸ್ನೇ ಅನ್ಸಬ್ಸ್ಕ್ರೈಬ್. ಪ್ಯೂರ್ಲಿ ಈ ಸೈಕಲ್ನ ಮಾತ್ರ ತಿಳ್ಕೊಳ್ಳೋದಕ್ಕೆ ಒಂದು ಸೆಷನ್ ಆಗುತ್ತೆ. ಸೊ ನಾಳೆ ಸ್ವಲ್ಪ ಅದರ ಕಡೆ ಗಮನ ಕೊಡೋಣ. ಸೊ ಇದು ಒಂದೇ ವಿಷಯದಲ್ಲಿ ನಾವು ಸುಮಾರು ಟಾಪಿಕ್ ಇರುತ್ತೆ. ಆಲ್ ಸಬ್ಸ್ಕ್ರೈಬರ್ಸು, ಪಬ್ಲಿಕೇಶನ್ ಲಿಸ್ಟು, ಸಿಂಗಲ್ ಕ್ಲಿಕ್ ಅನ್ಸಬ್ಸ್ಕ್ರೈಬ್ ಅಂದರೆ ಏನು, ಇದು ಕ್ಲಿಕ್ ಮಾಡದೆ ಎಲ್ಲಿಗೆ ಹೋಗ್ತೀವಿ, ಇಲ್ಲಿ ಕ್ಲಿಕ್ ಮಾಡದೆ ಎಲ್ಲಿಗೆ ಹೋಗ್ತೀವಿ, ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡದೆ ಎಲ್ಲಿಗೆ ಹೋಗ್ತೀವಿ. ಮೆನಿ ಸಬ್ಸ್ಕ್ರಿಪ್ಷನ್ ಸೆಂಟರ್ಗೆ ಬರ್ತೀನಿ, ಪ್ರೊಫೈಲ್ ಸೆಂಟರ್ಗೆ ಬರ್ತೀನಿ, ಆ್ಯಂಡ್ ಅನ್ಸಬ್ಸ್ಕ್ರೈಬ್ ಪೇಜಿಗೆ ಬರ್ತೀನಿ. ಈ 3 ಪೇಜು ಹೆಂಗೆ ವರ್ಕ್ ಆಗುತ್ತೆ ಇದನ್ನು ನಾನು ನಿಮ್ಮ ಕಣ್ಣೆದುರಿಗೆ ನೋಡಿದ್ರಿ, ನಾನು ಬಿಲ್ಡೇ ಮಾಡಿದ್ದೀನಿ. ಇದೆಲ್ಲ ಇಲ್ಲಿಂದ ಬರ್ತಾ ಇದೆ. ನಾವು ಬಿಲ್ಡ್ ಮಾಡದೇ ಇದ್ರೂ ಇರುತ್ತೆ. ಕೆಲವು ಕಲೆನ್ಸು ಯೂಸ್ ಮಾಡಲ್ಲ. ಈ ಪೇಜ್ ಇದೆಯಲ್ಲ, ಇದು ನಾವು ಕೋಡ್ ಬರೀಬೇಕಾಗಿಲ್ಲ, HTML CSS ಬರೀಬೇಕಾಗಿಲ್ಲ. ಅದನ್ನೇ ನಾವು ಡೀಟೇಲಾಗಿ ಅರ್ಥ ಮಾಡ್ಕೊ, ಅದನ್ನು ಅರ್ಥ ಮಾಡ್ಕೋತಾ ನಾವು ಇಷ್ಟು ಸರ್ಟಿಫಿಕೇಷನ್ಗೂ ರೆಡಿ ಆಗ್ತೀವಿ. ಇದೊಂದಕ್ಕೆ ರೆಡಿ ಆಗ್ತಾಯಿಲ್ಲ, ನೀವು ಇಷ್ಟಕ್ಕೂ ರೆಡಿ. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಸ್ಟಾಪಿಂಗ್ ಮೈ ಸ್ಕ್ರೀನ್ ಶೇರಿಂಗ್ ಆ್ಯಂಡ್ ರೆಕಾರ್ಡಿಂಗ್.